Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಇವತ್ತಿನ ದಂಗಲ್ನಲ್ಲಿ ಚರ್ಚೆ ಮಾಡ್ತಾ ಇರೋ ವಿಚಾರ ಜಾತಿ ಜನಗಣತಿ ಮರು ಸರ್ವೆಗೆ ಸಂಬಂಧಪಟ್ಟಂತೆ. ಅಂತೂ ಇಂತೂ ಮರು ಸರ್ವೆ ಮಾಡೋದು ಕನ್ಫರ್ಮ್ ಆಗಿದೆ. ಆದರೆ ಹಿಡಿದಂತಹ ಪಟ್ಟನ್ನ ಬಿಡದೆ ಅಥವಾ ಸಡಿಲಿಸದೆ ಪ್ರಬಲ ಸಮುದಾಯಗಳು ಮರು ಸರ್ವೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅಂದರೆ ಮರು ಸರ್ವೆ ಮಾಡುವಂತೆ ಒತ್ತಡವನ್ನು ಹೇರಿದರೆ ಶೋಷಿತ ವರ್ಗದವರು ಇದು ಹಳೆಯ ರಿಪೋರ್ಟನ್ನೇ ಯಥಾವತ್ತಾಗಿ ಜಾರಿಗೆ ತನ್ನಿ, ಅನ್ಯಾಯ ಮಾಡಬೇಡಿ, ಈಗ ಆಲ್ರೆಡಿ ಲೇಟ್ ಆಗಿದೆ ಅಂತ ಈಗ ಆ ಗುಂಪು ದಂಗೆದ್ದಿದೆ. ಈಗ ರಾಜ್ಯ ಸರ್ಕಾರ ಇದನ್ನ ಹೇಗೆ ಟ್ಯಾಕಲ್ ಮಾಡುತ್ತೆ ಮತ್ತು ಹೇಗೆ ರೂಪುರೇಷೆಗಳನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ ಈ ಗಣತಿಗೆ ಸಂಬಂಧಪಟ್ಟಂತೆ ರಾಜಕೀಯ ಚರ್ಚೆಗಳು ಈಗ ಎಲ್ಲವೂ ಕೂಡ ಸರಿ ಆಯ್ತಾ? ಬಿಜೆಪಿ ಈಗ ಇದಕ್ಕೆ ಒಪ್ಕೊಳ್ಳುತ್ತಾ? ಮರು ಸರ್ವೆಗೆ ಓಕೆ ನೀವು ಮಾಡಿ ಸಹಕಾರ ಕೊಡ್ತೀವಿ ಅಂತ ಹೇಳುತ್ತಾ? ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಗಣತಿ ಗಲಿಬಿಲಿ. ನಾನು ವಿದ್ಯಾ ಮಲ್ನಾಡ್. ಜಾತಿ ಜನಗಣತಿ ಮತ್ತೆ ಚರ್ಚೆಗೆ ಬಂದಿದೆ. ಕಾರಣ OB ರಾಯನ ಕಾಲದ್ದು 10 ವರ್ಷದ ಹಳೆಯದು, ಮನೆಗೆ ಹೋಗಿ ಸ್ಯಾಂಪಲ್ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ. ಹೀಗೆ 10 ಹಲವು ಕಾರಣಗಳನ್ನು ಮುಂದಿಟ್ಕೊಂಡು ಈ ಸರ್ವೆಯನ್ನ ಜಾರಿಗೆ ತರೋದು ಬೇಡ ಅಂತ ಪ್ರಬಲ ಸಮುದಾಯಗಳು ಪಟ್ಟು ಹಿಡಿದು ನಿಂತಿದ್ವು. ಇದೀಗ ಅದರಂತೆ ಮರು ಸರ್ವೆಗೆ ಕಾಂಗ್ರೆಸ್ ಸರ್ಕಾರ ಆ ಒತ್ತಡಕ್ಕೆ ಮಣಿದಿದೆ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ಸಂಕಷ್ಟ ಮತ್ತೆ ಮುಂದುವರೆದಿದೆ. ಸರ್ಕಾರಕ್ಕೆ ಅತ್ತ ಪುಲಿ ಇತ್ತ ಧರಿ ಅನ್ನುವ ಪರಿಸ್ಥಿತಿ. ಮರು ಸರ್ವೆ ಆದೇಶಕ್ಕೆ ಪ್ರಬಲ ಸಮುದಾಯಗಳು ಖುಷಿಯಾಗಿದ್ರೆ ಮರು ಸರ್ವೆಗೆ ಅಹಿಂದ ಸಮುದಾಯ ಸಿಟ್ಟಾಗಿದೆ. ಚುನಾವಣಾ ಪ್ರಚಾರದಲ್ಲಿ ಕೊಟ್ಟಂತಹ ಭರವಸೆ ಹುಸಿಯಾಗಿದ್ದಕ್ಕೆ ಗರಂಗೊಂಡಿವೆ ಕಾಂಗ್ರೆಸ್ ಮೇಲೆ. ನಾವು ನಿಮ್ ಜೊತೆ ಇರಬೇಕಾ ಅಥವಾ ಬೇಡವಾ ಅನ್ನೋ ಎಚ್ಚರಿಕೆ ಕೊಡೋಕ್ಕೂ ಕೂಡ ರೆಡಿಯಾಗಿವೆ. ಜೂನ್ 19ರ ಡೆಡ್ಲೈನ್ ಅನ್ನ ಅಹಿಂದ ನಾಯಕರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಒಂದು ಮೀಟಿಂಗ್ ಕೂಡ ಮಾಡ್ತಾರಂತೆ. 19ರ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಕಾಂತರಾಜು ವರದಿಯನ್ನ ತಾತ್ವಿಕವಾಗಿ ಒಪ್ಪಿ ರಾಜಕೀಯವಾಗಿ ಅಲ್ಲಗಳೆದಿದ್ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾವೆ. ಇದರ ಲಾಭ ಪಡೆಯೋಕೆ ವಿಪಕ್ಷಗಳು ಪ್ಲಾನ್ ಮಾಡಿವ್ಯಾ? ಹಾಗಾದ್ರೆ ಅಹಿಂದ ನಾಯಕರಿಗೆ ಮಣೆ ಹಾಕಲು ಬಿಜೆಪಿ ತಂತ್ರ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ಸಂಕಷ್ಟ. ನೋಡಿ, ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಓಡಾಡಿ ಜಾತಿ ಜನಗಣತಿ ಆಗಬೇಕು ಅಂತ ಓಡಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮ ರಾಜ್ಯದಲ್ಲಿ ರಿಪೋರ್ಟ್ ಇದ್ರೂ ಕೂಡ ಇವರಿಗೆ ಅದನ್ನ ಜಾರಿಗೆ ತರಕ್ಕಾಗ್ಲಿಲ್ಲ. ಪ್ರಶ್ನೆ ಮಾಡ್ತಾ ಇದ್ದಾವೆ ಶೋಷಿತ ವರ್ಗದವರು. ಇದ್ರ ಬಗ್ಗೆ ಇವತ್ತು ಚರ್ಚೆನ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಶೋಷಿತ ಸಮುದಾಯಗಳ ಒಕ್ಕೂಟದ ಕಾರ್ಯದರ್ಶಿ ವೆಂಕಟರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಬಿಜೆಪಿ ವಕ್ತಾರಾಗಿ ಚೀನಾರಾಮು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಒಕ್ಕಲಿಗ ನಾಯಕರು ತಲಕಾಡು ಚಿಕ್ಕರಂಗೇಗೌಡರು ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ ಇನ್ನಿಬ್ರು ಜಾಯ್ನ್ ಆಗ್ಲಿಕ್ಕಿದ್ದಾರೆ, ಅವ್ರು ಬರ್ತಾ ಇದ್ದಂತೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ವೆಂಕಟರಾಮಯ್ಯ ಅವ್ರನ್ನೇ ಮಾತನಾಡಿಸ್ತೀನಿ. ಈ ಮರು ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮರು ಸರ್ವೆ ಬಗ್ಗೆ ನಾವು ಈಗಾಗಲೇ ತಾವು ಮೀಡಿಯಾದಲ್ಲಿ ತೋರಿಸ್ದಂಗೆ ನಾವು ಇದಕ್ಕೆ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂತಂದರೆ ಈ ಒಂದು ಕಳೆದ ಸರ್ಕಾರದಲ್ಲಿ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿ ಅದನ್ನು 2015 ಇಸ್ವಿಯಲ್ಲಿ ಆದೇಶ ಮಾಡಿ ಸರ್ವೆ ಮಾಡಿಸ್ತಾರೆ. ಆದರೆ ಅವತ್ತಿನ ದಿನಮಾನದಲ್ಲಿ ಆ ಸರ್ಕಾರ ಇಳಿಯೋ ಸಂದರ್ಭದಲ್ಲಿ ಪೂರ್ಣ ಆಗಿರಲಿಲ್ಲ, ಒಪ್ಕೊಳ್ಳೋಣ. ತದನಂತರ ಬಂದಿರೋ ಸರ್ಕಾರನೂ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಮತ್ತು ಅದಾದಮೇಲೆ ಇನ್ನೊಂದು ಸರ್ಕಾರ ಬರುತ್ತೆ, ಅದನ್ನು ಒಪ್ಕೊಳ್ಳಲ್ಲ. ಅದಾದಮೇಲೆ ಮತ್ತೆ ಪ್ರಣಾಳಿಕೆಯಲ್ಲಿ ಅದಕ್ಕೆ ಮುಂಚೆ ನಾವು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ರಾಯಚೂರಿನಲ್ಲಿ ಭೇಟಿ ಮಾಡಿ ಅವತ್ತಿನ ದಿವಸ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ಆ ಮನವರಿಕೆ ಮೇಲೆ ಅವರು ದೇಶ ವಿದೇಶಗಳಲ್ಲಾಗಲಿ ದೇಶದಲ್ಲಾಗಲಿ ಪಾರ್ಲಿಮೆಂಟಲ್ಲಾಗಲಿ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲೂ ಅವರು ಈ ಜಾತಿ ಜನಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾನೇ ಇದ್ದಾರೆ. ಆದರೆ ತೆಲಂಗಾಣದನ್ನು ಒಪ್ಕೊಂಡು ಇದನ್ನು ಒಂದು ತಡೆ ಹಿಡಿದಿರೋದು, ಯಾವುದೋ ಒಂದು ಕೆಲವು ಸಮುದಾಯಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂದಾಗ ಅದಕ್ಕೆ ಮಣಿದಿ ಇದು ಮಾಡಿರೋದಕ್ಕೋಸ್ಕರ ನಾವು ಅದಕ್ಕೆ ತುಂಡವಾಗಿ ಖಂಡಿಸ್ತೀವಿ. ಜೊತೆಯಲ್ಲಿ ಈ ಒಂದು ಏನಿವಾಗ ಹೊಸ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೊಸ ಮರು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದನ್ನು ಇಷ್ಟು ದಿವಸ 165 ಕೋಟಿ ಹಣ ವ್ಯಯ ಮಾಡಿ ಇವತ್ತಿನ ದಿವಸ ಅದರದ್ದು ಸ್ಥಿತಿಗತಿ ಏನು, ಇವರೇನು ಬೇರೆಯವರು ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳಿದ್ರು, ಅದನ್ನಾದರೂ ಬಹಿರಂಗ ಬರಬೇಕಲ್ವಾ? ಬಹಿರಂಗಪಡಿಸಿ ಮುಂದೆ ಏನಿದೆಯೋ ವೈಜ್ಞಾನಿಕವಾಗಿ ಕರಾರುವಕ್ಕವಾಗಿ 90 ದಿವಸದೊಳಗಡೆ ಕಟ್ ಆಫ್ ಡೇಟಲ್ಲಿ ಮತ್ತು ಒಂದು ಮೇಲ್ವಸ್ತುವಾರಿನ ನೇಮಕ ಮಾಡಿ ಆಧಾರ್ ಲಿಂಕೋ ಇಲ್ಲಾಂದ್ರೆ ರೇಷನ್ ಕಾರ್ಡು ಮುಖಾಂತರನೋ ಒಂದು ಲಿಂಕ್ ಮಾಡಿ
ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಈಗ ಆಗಿತ್ತು. ಮರು ಸರ್ವೆಗೆ ನೀವು ಒಪ್ಕೊಳ್ತೀರಿ ಹಾಗಾದ್ರೆ? ಅಲ್ಲ ಆದ್ರೆ ಇರೋ ಖರ್ಚು ಮಾಡಿರೋಂಥ ಕೆಲ್ಸದ ವೇಸ್ಟ್ ಆಗ್ಬಾರ್ದಲ್ವಾ, ಅದೇನಿದೆ ಬಿಡುಗಡೆ ಆಗ್ಬೇಕಲ್ವಾ. ಜೊತೆಯಲ್ಲಿ ಅಲ್ಲಿ ಏನೇನು ಇವ್ರು ಹೇಳ್ದಂಗೆ ಲೋಪದೋಷಗಳಿದಾವೆ ಅದು ಬಹಿರಂಗ ಆಗ್ಲಿ, ಅದು ಚರ್ಚೆ ಆಗ್ಲಿ, ಅದನ್ನ ಮುಚ್ಚಿಡೋ ಅಂಥದ್ದು ಏನಿದೆ. ಓಕೆ, ಇನ್ನು ಚೀನಾರಾಮ ಅವರೇ, ಈ ಮರು ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದೊಂದು ಕಣ್ಣೊರೆಸುವಂಥ ನಾಟಕ ಇದು. ಈ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಶೋಷಣೆ ಮಾಡ್ಕೊಂಡ್ಬಂತು ಹಿಂದುಳಿದ ಸಮಾಜಗಳನ್ನ ಮತ್ತು ಶೋಷಿತ ಸಮಾಜಗಳನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಮಾನತೆ, ಸೋದರತ್ವ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ 3 ವೇದಘೋಷಗಳನ್ನು ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ರೀತಿ ಎಲ್ಲೋ ಒಂದು ರೀತಿ ಬರೀ ಶೋಷಿತರಿಗೆ ಅಂದರೆ ದಲಿತರಿಗೆ ಮಾತ್ರ ಮೀಸಲಾತಿ ಕೊಟ್ಟರು ಭಾವನೆ ತರೋ ರೀತಿಯಲ್ಲಿ ತಂದಂಥ ಈ ಒಂದು ಜಾತಿ ಗಣಿತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಅವರು ನಾಟಕ ಆಡ್ಕೊಂತ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. VP ಸಿಂಗ್ ಅವರು ಮಂಡಲ್ ಕಮಿಷನ್ ಮುಖಾಂತರ ಹಿಂದುಳಿದ ವರ್ಗಗಳಿಗೆ ಆಯೋಗ ಮಾಡಿ ಮೀಸಲಾತಿಯನ್ನು ಕೊಟ್ಟರು. ಅದಾದಮೇಲೆ ಮೋದಿಯವರು ಈಗ 10% ಮೇಲ್ವರ್ಗದಲ್ಲಿ ಮೀಸಲಾತಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಡಿಸಿಷನ್ ತೊಗೊಂಡಿದೆ, ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಜಾತಿ ಗಣತಿಯನ್ನು ಮಾಡ್ತೇವೆ ಅಂತ ಈಗಾಗಲೇ ಕೆಲಸನೂ ಪ್ರಾರಂಭ ಮಾಡಿದ್ದಾರೆ.